ಸ್ನೇಹಿತರೆ, ನೀವೆಲ್ಲರೂ ಗಮನಿಸ್ತಾ ಇರ್ಬೋದು, ಈ ಕಾಕಿ ತೊಟ್ಟ ಕಾಮಾಂಧನ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಸಹ್ಯ ಅನಿಸ್ಬಿಡ್ತು. ಮೊದಲನೇ ಅಸಹ್ಯ ಏನ್ ಗೊತ್ತಾ? ಅವನಿಗೆ ಯಾರ ಹೆಸರಿಟ್ರು ಅಂತ. ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರನ ಹೆಸರನ್ನ ರಾಮಚಂದ್ರ ರಾವ್ ಅಂತ ಇಟ್ಕೊಂಡು DGP ಆಗಿ ಈ ರೀತಿಯಾದ ಕೆಟ್ಟ ಕೊಳಕು ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ. ಅಲ್ಲಪ್ಪ, ಶ್ರೀರಾಮಚಂದ್ರನ ಇಟ್ಕೊಂಡ ಮೇಲೆ ಏಕಪತ್ನಿ ವ್ರತಸ್ಥ ಆತನ ಹೆಸರು ಇಟ್ಕೊಂಡು ಈ ರೀತಿಯಾದ ಕಚಡ ಕೆಲಸ ಮಾಡ್ತಾ ಇದೆಯಲ್ಲ ನೀನು ಅನ್ನೋದೇ ನನಗೆ ಬೇಜಾರಾಗಿದ್ದು. ನೀವು ಅನ್ನಕ್ಕೂ ನನಗೆ ಮನಸ್ಸು ಬರ್ತಾ ಇಲ್ಲ. DGP ಅಂದ್ರೆ ಏನು? ಈ ಸಮಾಜವನ್ನ ರಕ್ಷಣೆ ಮಾಡಕ್ಕಂತಾನೆ, ಈ ಸಮಾಜದಲ್ಲಿ ಆಗುವಂತ ಅನ್ಯಾಯಗಳು, ಹೆಣ್ಮಕ್ಳಿಗೆ ಯಾರಾದ್ರೂ ನೀನ್ ಮಾಡಿದ್ಯಲ್ಲ ಈ ಕಚಡ ಕೆಲಸ, ಈ ರೀತಿಯಾಗಿ ಹೆಣ್ಮಕ್ಳನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ರೆ ಅಥವಾ ಹೆಣ್ಮಕ್ಳಿಗೇನೋ ಅನ್ಯಾಯ ಆದ್ರೆ ನೀನು ರಕ್ಷಣೆಗೆ ನಿಂತ್ಕೊಳ್ಳಿ ಅಂತ ನಿನ್ಗೆ ಕಾಕಿ ಕೊಟ್ಟಿರೋದು ಸರ್ಕಾರ. ನೀನ್ ತೊಟ್ಟಿರೋದು ಅದಕ್ಕೆ. ಅದೇ ಕಾಕಿ ತೊಟ್ಕೊಂಡು ಇದೇ ತರ ಒಂದ್ ಚೇರಲ್ಲಿ ಕುತ್ಕೊಂಡು ಒಂದು ಹೆಣ್ಮಗಳು ಬಂದ್ರೆ ಅಷ್ಟು ಅಸಹ್ಯವಾಗಿ ನಡ್ಕೋತಿಯಲ್ಲ, ನಿನಗ್ ನಾಚಿಕೆನೆ ಆಗ್ಲಿಲ್ವಾ? ಅಟ್ಲೀಸ್ಟ್ ಒಂದು ಮಿನಿಮಮ್ ಕನ್ಸರ್ನ್ ಬೇಡವಾ ನಿನಗೆ? ನಾನು ಈ ಡ್ರೆಸ್ ಹಾಕೊಂಡಿದೀನಿ, ನನಗೊಂದು ಒಳ್ಳೆ ಹೆಸರಿಟ್ಟಿದ್ದಾರೆ ನನ್ನ ತಂದೆ ತಾಯಿ, ಅದಕ್ಕಾದ್ರೂ ಒಂದ್ ಸ್ವಲ್ಪ ಗೌರವ ಕೊಡ್ಬಾರ್ದ? ನನ್ನ ಕೇಳಿದ್ರೆ ಪ್ರತಿಯೊಬ್ಬ ಹಿಂದೂ ಹೋಗಿ ಅವನ ಮನೆ ಮುಂದೆ ಗಲಾಟೆ ಮಾಡ್ಬೇಕು, ಅವನ ಮನೆ ಮುಂದೆ ಗಲಾಟೆ ಮಾಡ್ಬಿಡ್ಬೇಕು. ಹೆಂಗ್ರಿ ಇಟ್ರಿ ಈ ಕಚಡಾಗೆ? ಇಂಥ ಹೆಣ್ಮಕ್ಳನ್ನ ಕಾಮುಕ ದೃಷ್ಟಿಯಿಂದ ನೋಡುವಂತಹ ಕಚಡಾಗೆ ಈ ರೀತಿಯಾದ ಹಿಂದೂ ಹೆಸರನ್ನ ಇಟ್ರಿ ಅಂತ. ಸರ್ಕಾರನ್ ಕೂಡ ನಾನು ಪ್ರಶ್ನೆ ಮಾಡ್ತೀನಿ, ಈ ರೀತಿಯಾದವ್ರನ್ನ ಸಸ್ಪೆಂಡ್ ಮಾಡಿದೀರಾ, ನನಗೆ ಖುಷಿ ಇದೆ. ಆದ್ರೆ ಇಷ್ಟು ವರ್ಷಗಳು ಗೊತ್ತಾಗ್ಲಿಲ್ವಲ್ಲ ಅಂತ. ಮುದುಕ ಆಗೋಗಿದ್ದಾನೆ ಅವನು, DGP ಅಲ್ಲ, ಅವನು ಮುದುಕ ಆಗೋಗಿದ್ದಾನೆ. ಈಗ್ಲೂ ಈ ರೀತಿ ನಡ್ಕತಾ ಇದ್ದಾನೆ. ಆ ವಿಡಿಯೋದಲ್ಲಿ ನೋಡಿ ಅವನ ಮುಖ, ಮುದುಕ ಆಗೋಗಿದ್ದಾನೆ ಲಿಟ್ರಲಿ. ಅವನು 57-58 ವಯಸ್ಸಾಗೋಗಿದೆ ಅವನಿಗೆ. ಇವಾಗ ಹಿಂಗ್ ನಡ್ಕತಾ ಇದ್ದಾನಲ್ಲ. ಇಂಥ ಕಚಡಗಳನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೋಬೇಕಾ? ಇಂಥವರೆಲ್ಲ ರಿಟೈರ್ಮೆಂಟ್ ಆದ್ಮೇಲೆ ಇವ್ರಿಗೆಲ್ಲ ಗೌರವ ಬೇರೆ, ಪೆನ್ಷನ್ಗಳು ಬೇರೆ, ರಾಜ ಮರ್ಯಾದೆ ಬೇರೆ. ಇಂಥ ಕಚಡಗಳಿಗೆ ಅವ್ಯಾವು ಸಿಗ್ಬಾರ್ದು. ಕಾನೂನಿನ ಮೊರೆ ಹೋಗಿ ಇಷ್ಟು ವರ್ಷ ಮಾಡಿರೋ ಅನ್ಯಾಯಕ್ಕೆ ಪೆನ್ಷನ್ ಕೊಡೋದ ಇಂಥವ್ರಿಗೆ? ಮೊದಲನೇ ತಪ್ಪು ದೇವ್ರ ಹೆಸರು ಇಟ್ಟಿರೋದು. ಅವ್ರ ತಂದೆ ತಾಯಿ ತಪ್ಪು ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಇಲ್ಲ, ಅವ್ರ ತಂದೆ ತಾಯಿ ಒಳ್ಳೆ ಉದ್ದೇಶದಿಂದ ಇಟ್ಟಿರ್ಬೋದು. ನನ್ನ ಮಗ ಒಂದೇ ಹೆಣ್ಮಗಳನ್ನ ಮದ್ವೆ ಆಗಿ ಒಂದೇ ಹೆಣ್ಮಗಳಿಗೆ ಜೀವನ ಕೊಟ್ಟು ಚೆನ್ನಾಗಿ ನಡೆಸ್ಲಿ ಅಂತ ಹೇಳಿ ಶ್ರೀರಾಮಚಂದ್ರ ಅಂತ ಇಟ್ಬಿಟ್ಟವ್ರೆ. ರಾಮಚಂದ್ರ ರಾವ್. ನಾಚಿಕೆ ಆಗ್ಬೇಕು. ಆ ಹೆಸರಿಗೆನೆ ಕಳಂಕ. ಹೆಂಗಿರ್ಬೇಕಿತ್ತು? ಎಂತ ಹುದ್ದೆ ಅದು? ನೂರಾರು ಹೆಣ್ಮಕ್ಳು, ನೊಂದ ಹೆಣ್ಮಕ್ಳು ಆತನಲ್ಲಿಗೆ ಹೋದ್ರೆ ಕತೆ ಏನು? ಇಷ್ಟು ವರ್ಷ ಎಷ್ಟು ಜನದ್ದು 4-5 ಜನ ಹೆಣ್ಮಕ್ಳದ್ದು ವಿಡಿಯೋ ಓಡಾಡ್ತಾ ಇದೆ ಮೀಡಿಯಾದಲ್ಲಿ. ಯಾರೋ ಸುಮ್ನೆ ಹಿಂಗೆ ಫಸ್ಟ್ ಕೇಳಿದ ತಕ್ಷಣ ಹೇಳಿದ್ರು, ಇಲ್ಲ ಫಸ್ಟ್ ರಿಯಾಕ್ಷನ್ ಇಲ್ಲ ನಂದೆಲ್ಲ ವಿಡಿಯೋ ಅದೇನೋ ನಡೆದಿದೆ ಅಂತ. ಆಮೇಲೆ ಇದು ಹಳೆ ವಿಡಿಯೋ ಅನ್ಸತ್ತೆ ಅಂತ ಹೇಳಿ ಒಬ್ರು ಪತ್ರಕರ್ತರು ಕೇಳಿದ ತಕ್ಷಣ ಹೌದು 8 ವರ್ಷ ಹಳೇದು ಅಂತಾನೆ. ನೆಟ್ಟಿಗೆ ಅದನ್ನ ಆನ್ಸರ್ ಮಾಡಕ್ಕೂ ಬಂದಿಲ್ಲ. ಈ ತರ ಅವರೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಹೆಣ್ಮಕ್ಳಿಗೆಲ್ಲ ಯಾರಿಗೂ ನ್ಯಾಯ ಸಿಗಲ್ಲ ಬಿಡಿ. ಇಂಥವ್ರು ಇಷ್ಟು ವರ್ಷ ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜ್ ಅಲ್ಲಿ ಇದ್ದಾನೆ ಮುದುಕ. ಈ ಮುದುಕ ಮಾಡಿರೋ ಕೆಲಸ ಇನ್ನೊಂದೇನಂದ್ರೆ, ತನ್ನ ಏನೋ ಮಲ ತಂದೆ ಅಂತೆ, ಮಲ ಮಗಳು ಏನೋ ಸ್ಟೆಪ್ ಡಾಕ್ಟರ್ ಏನಿದ್ದಾಳೆ ಅವಳು ನೋಡಿದ್ರೆ ಜೈಲಲ್ಲಿ ಅವಳು ಇವತ್ತು. ಸ್ಮಗ್ಲಿಂಗ್ ಮಾಡ್ಕೊಂಡು ಈ ಅಪ್ಪಂದೇ ಹೆಸರು ಹೇಳ್ಕೊಂಡು. ಅವಾಗ್ಲೂ ಒಂದಷ್ಟು ದಿನ ಸಸ್ಪೆಂಡ್ ಮಾಡಿದ್ರು, ಈಗ್ಲೂ ಸಸ್ಪೆಂಡ್ ಮಾಡಿದ್ದಾರೆ. ಇಂಥವ್ರೆಲ್ಲ ಅದೇಂಗ್ ಡಿಪಾರ್ಟ್ಮೆಂಟಿಗೆ ಬರ್ತಾರೋ? ಸರಿ, ಯಾವ್ದಕ್ ಗೌರವ ಕೊಟ್ಟಿದ್ದೀರ್ರಿ? ನಮ್ಮ ಹಿಂದೂ ಹೆಸರಿಗೆ ಗೌರವ ಕೊಟ್ರ? ಇಷ್ಟು ಒಳ್ಳೆ ಹೆಸರಿಟ್ಟಿದಾರಪ್ಪ ನಮ್ಮ ತಂದೆ ತಾಯಿ, ನಾನು ಆ ರೀತಿಯಾಗಿ ನಡ್ಕೋಬೇಕು, ಶ್ರೀರಾಮಚಂದ್ರನ ಆದರ್ಶಗಳನ್ನ ಫಾಲೋ ಮಾಡ್ಬೇಕು. ಬೇಡ, ಹೋಗ್ಲಿ. IAS ಪಾಸ್ ಮಾಡ್ಕೊಂಡು ಬಂದಿರ್ತೀರ, ಬಂದಾಗ ಆ ಒಂದು ಓದ್ ತಗೊಂಡಿರ್ತೀರಲ್ಲ, ಏನ್ ಮಾಡ್ತೀರಿ ನೀವು ಅಂತ. ಆ ಕಾಮನ್ ಸೆನ್ಸ್ ಬೇಡವಾ? ಹೋಗೋದು 108 ಲಾಡ್ಜ್ಗಳಿವೆ, ಕರ್ಕೊಂಡೋಗ್ರಿ. ಕನ್ಸೆಂಟ್ ಇದ್ರೆ ಯಾರೋ ಆ ಹೆಣ್ಮಗಳು ನಿಮಗ್ ಬೇಕಾಗಿರೋರ್ನ ಕರ್ಕೊಂಡೋಗಿ ಏನೋ ಮಾಡ್ಕೊಂಡು ಸಾಯ್ರಿ ಅತ್ತಾಗೆ. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಪೊಲೀಸ್ ಆಫೀಸಲ್ಲಿ ಕುತ್ಕೊಂಡು ಸರ್ಕಾರದ ದುಡ್ಡು, ಸರ್ಕಾರದ ಕಚೇರಿಗಳಲ್ಲಿ ಕುತ್ಕೊಂಡು ಇಂಥ ಕಚಡ ಕೆಲಸ ಮಾಡೋರ್ಗೆ ಏನ್ ಹೇಳ್ಬೇಕು ಹೇಳಿ? ಇಂಥವ್ರು ನಾಳೆ ದಿನ ರಿಟೈರ್ಡ್ ಆದ್ರೆ ಇವ್ರಿಗೆ ಏನೋ ರಾಜ ಮರ್ಯಾದೆ ಬೇರೆ, ಪೆನ್ಷನ್ ಬೇರೆ.
ಥೂ, ನಾಚಿಕೆ ಆಗ್ಬೇಕಪ್ಪ ಇಂಥವ್ರಿಗೆ. ಪೆನ್ಷನ್ ತಗೋತಾರಲ್ಲ ಈ ತರ ಕಚಡ ಕೆಲಸಗಳನ್ನ ಮಾಡಿ ಕೂಡ. ಹೇಗೆ ನಾವು ಜನಸಾಮಾನ್ಯರು ಬದುಕೋದು ಅಂತ. ಬೇಲಿನೇ ಎದ್ದು ಓಲಾ ಮೇದಂಗೆ. ಯಾವ್ದೋ ಒಂದು ಹೆಣ್ಮಗಳು ಒಂದು ಲೆಟರ್ ಇಟ್ಕೊಂಡು ಹೋಗಿರ್ತಾಳೆ, ಸರ್ ನನಗೆ ಈ ತರ ಅನ್ಯಾಯ ಆಗಿದೆ, ಏನೋ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ, ಇಲ್ಲ ನಾನು ವರ್ಕಿಂಗ್ ಪ್ಲೇಸ್ ಅಲ್ಲಿ ನನಗೆ ಅನ್ಯಾಯ ಆಗಿದೆ, ಇಲ್ಲ ನನಗೇನೋ ಒಂದು ಅವ್ರದೇ ಡಿಪಾರ್ಟ್ಮೆಂಟ್ ಹೆಣ್ಮಗಳು ನನಗೊಂದು ಪ್ರಮೋಷನ್ ಮಾಡ್ಕೊಡಿ, ಏನಕ್ಕೆ ಬೇಕಾದ್ರೂ ಹೋಗಿರ್ಬೋದು. ಒಂದು ರಜಾ ಬೇಕು ಅಂತ ಕೂಡ ಒಂದು ಪೊಲೀಸ್ ಆಫೀಸರೇ ಇನ್ನೊಂದು ಹೆಣ್ಮಗಳು ಹೋಗಿರ್ಬೋದು DGP ಹತ್ರ ಒಂದು ಲೆಟರ್ ಎತ್ಕೊಂಡು. ಈ ತರ ಕಚಡಗಳಿದ್ರೆ ಯಾರ್ರೀ ಧೈರ್ಯ ಮಾಡ್ತಾರೆ ಇಂಥ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಕ್ಕೂ? ಒಂದು ಪೊಲೀಸ್ ಆಫೀಸರ್ ಆದ್ರೂ ಹೆಣ್ಮಗಳಿಗೆ ಸೇಫ್ಟಿ ಇಲ್ಲ ಅಂತ ಅನ್ಸ್ಬಿಡಲ್ವಾ? ಪೊಲೀಸ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಒಂದ್ ಹೆಣ್ಮಗಳು ರೇಪ್ ಆದ್ಲು ಅಂತಂದ್ರೆ ಏನ್ರಿ ಅರ್ಥ? ಅಲ್ಲೇ ಅತ್ಯಾಚಾರಕ್ಕೆ ಒಳಗಾದ್ರೆ ಏನ್ ಅರ್ಥ ಬರುತ್ತೆ ಅಲ್ಲಿ? ಪೊಲೀಸ್ ಆಫೀಸರ್ ಅಂತ ಹೇಳಿದ್ರೆ ಆಕೆಗೆ ರಕ್ಷಣೆ ಕೊಡ್ಬೇಕು, ಆಕೆ ಧೈರ್ಯವಾಗಿ ಹೋಗಿ ಎದುರುಗಡೆ ಕುತ್ಕೊಂಡು ಮಾತಾಡೋಂಗಿರ್ಬೇಕು. ಎಷ್ಟೋ ಹೆಣ್ಮಕ್ಳು ಎಷ್ಟು ನೊಂದ್ಕೊಂಡಿರ್ತಾವೋ ಏನೋ, ಅಯ್ಯೋ ಆ ಅಪ್ಪನ ಹತ್ರ ಹೋದ್ರೆ ನಮ್ಮನ್ನ ಏನ್ ಮಾಡ್ಬಿಡ್ತಾನೋ, ನಾವ್ ಹೆಂಗಪ್ಪ ಹೋಗೋದಲ್ಲಿಗೆ, ಎಷ್ಟು ಮುಜುಗರ ಇರ್ಬೋದು, ಎಷ್ಟು ಸಂಕಟ ಅನುಭವಿಸಿರ್ಬೋದು. ಕನ್ಸೆಂಟ್ ಇರೋ ಹೆಣ್ಮಕ್ಳು ಒಂದ್ ಕಡೆ ಬಿಡಿ, ಹೋಗ್ಲಿ, ಯಾರೋ ಕನ್ಸೆಂಟ್ ಇತ್ಕೊಂಡು ಹೋಗ್ಕೊಂಡು ಹಾಳಾಗೋಗ್ಲಿ. ಏನ್ ಇವ್ರ ಅಪ್ಪನ ಮನೆ ಆಸ್ತಿನ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟು? ನೀನು ಓದಿದ್ಯಾ, ನೆಟ್ಟಿಗೆ ಕೆಲಸ ಮಾಡ್ತೀಯಾ, ಸಂಬಳ ಕೊಡ್ತೀವಿ ಅಂತ ಹೇಳಿ ನೀನ್ ಇಟ್ಕೊಂಡಿರೋದು. ನೀನು ಸಾರ್ವಜನಿಕರ ಸೇವಕ ಅಷ್ಟೇ. ಸಾರ್ವಜನಿಕರಿಗೆ ಸೇವೆ ಮಾಡ್ಬೇಕೇ ಹೊರತು ಈ ರೀತಿಯಾದ ಕಚಡ ಕೆಲಸ ಮಾಡೋದಲ್ಲ. ನೋಡಿ, ವಿಡಿಯೋ ಬಿಗಿನಿಂಗ್ ಇಂದ ನಾನು ಅನ್ಕೊಂಡೆ ವಿಡಿಯೋ ಮಾಡೋ ಮೊದ್ಲು ರಾಮಚಂದ್ರ ಅವರು DGP ಅವರು ಅಂತ ಮಾತಾಡ್ಬೇಕು ಅಂತ. ಅನ್ನೋಯಿಂಗ್ಲಿ ಗೊತ್ತೇ ಆಗ್ಲಿಲ್ಲ ನನಗೆ, ಅವನು ಇವನು ಅಂತಾನೆ ಮಾತಾಡ್ಬಿಟ್ಟಿದ್ದೀನಿ. ಅಷ್ಟು ಒಂದು ರಕ್ತ ಕುದಿಯತ್ತೆ ಕಣ್ರಿ. ಯಾವ್ದ್ಯಾವ್ದಕ್ಕೋ ಕುದಿಯೋದಲ್ಲ. ಇವತ್ತು ಹಿಂದೂ ಸಂಘಟನೆಗಳು ಒಂದಾಗ್ಬಿಟ್ಟು ಹೋಗಿ ಅವ್ರ ಮನೆ ಮುಂದೆನೋ ಅಥವಾ ಅಲ್ಲಿ ಎಲ್ಲಿ ಅವ್ನು ಇರ್ತಾನೋ ಅಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ಬೇಕು, ನೀನ್ ಮೊದ್ಲು ಹೆಸರು ಚೇಂಜ್ ಮಾಡ್ಕೊ ಅಂತ. ಅಷ್ಟು ಒಳ್ಳೆ ಹೆಸರು ಇಟ್ಕೊಂಡು ಇಂಥ ಕಚಡ ಕೆಲಸ ಮಾಡಿದ್ರೆ ಆ ಹೆಸರಿಗೆ ಅವಮಾನ. ಆ ಹೆಸರಿಗೆ ಅವಮಾನ. ಯಾರು ಈ ಕೆಲಸ ಮಾಡಿದ್ದು ಅಂದ್ರೆ ರಾಮಚಂದ್ರ ಅಂತ. ರಾಮಚಂದ್ರ ಅಂತ ಹೆಸರು ಇಟ್ಕೊಂಡು ಇಂಥ ಕಚಡ ಕೆಲಸ ಮಾಡಕ್ಕಾಗತ್ತೇನ್ರಿ? ಮನ್ಸಾದ್ರೂ ಹೆಂಗ್ ಬರುತ್ತೆ? ಮನ್ಸಾದ್ರೂ ಹೆಂಗ್ ಬರತ್ತೆ ಅಂತ. ಅದ್ರಲ್ಲೂ ಕಾಕಿ ತೊಟ್ಕೊಂಡು ಇಂಥ ಕಚಡ ಕೆಲಸ ಮಾಡೋದಾ? ಆ ಯೂನಿಫಾರ್ಮ್ಗಿರೋ ಗೌರವ ಏನು, ಘನತೆ ಏನು? ತಪ್ಪು ಮಾಡ್ದವನು ಮನ್ಸಲ್ಲೇ ಹಂಗೆ ಅವ್ನ ಮನ್ಸೆಲ್ಲ ಒಡೆದೋಗ್ಬಿಡತ್ತೆ ಇಂಥವ್ರನ್ನ ನೋಡಿದ್ರೆ. ಆಫೀಸರ್ಗಳನ್ನ, ಯೂನಿಫಾರ್ಮ್ ಹಾಕ್ದವ್ರನ್ನ ಅಲ್ಲೆಲ್ಲೋ ಬರ್ತಾ ಇದಾರೆ ಅಂದ್ರೇನೆ ಇಲ್ಲಿ ಎದುರ್ಕೊಂಡ್ಬಿಟ್ಟಿರ್ಬೇಕು ಅಂತ. ಇಂಥ ಕಚಡ ಕೆಲಸ ಮಾಡಿದ್ರೆ ಒಂದು ಹೆಣ್ಮಗಳು ಎದುರ್ಕೊಳ್ಳಲ್ಲ. ಬಿಡು, ಅವನೊಬ್ಬ ಜೊಳ್ಳು ಪಾರ್ಟಿ ಅನ್ಕಂತಾಳೆ. ಜೊಳ್ಳು ಪಾರ್ಟಿ ಅಂತ ಹೇಳಿದ್ರೆ ನೋಡಿ ಇಂಥವ್ರನ್ನೇ ಹೇಳೋದು. ಪೊಲೀಸ್ ಕಚೇರಿಯಲ್ಲಿ ಈ ರೀತಿಯಾದ ಕಚಡ ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಬಗ್ಗೆ ನೀವು ವಿಡಿಯೋಗಳನ್ನ ನೋಡಿರ್ತೀರ, ಖಂಡಿತ ನೋಡಿರ್ತೀರ. ಇಂಥ ಕಾಮ ಅಂದ ಕಚಡ ಕಾಕಿ ತೊಟ್ಟಿರೋನು, ಅದ್ರಲ್ಲೂ ಯಾವ್ದಕ್ಕೂ ಗೌರವ ಕೊಡದೆ ಇರೋನು, ಇಂಥವನಿಗೆ ಪೆನ್ಷನ್ ಕೊಡಬಾರದು. ರಿಟೈರ್ಡ್ ಆದ್ಮೇಲೆ ಈ ಸಸ್ಪೆಂಡ್ ಎಲ್ಲ ಕಿತ್ತು ಬಿಸಾಕ್ಬಿಡ್ಬೇಕು ಅಂತ ಹೇಳ್ತೀನಿ. ನನಗೇನಾದ್ರೂ ಆ ಅಧಿಕಾರ ಇದ್ದಿದ್ರೆ ಖಂಡಿತ ಇಂಥವ್ರನ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತಾ ಇದ್ದೆ. ಅಷ್ಟು ಬ್ಲಡ್ ಬಾಯ್ಲ್ ಆಗತ್ತೆ. ಒಂದ್ 4 ಜನರನ್ನ ಕಿತ್ತು ಬಿಸಾಕಿದ್ರೆ ಅವರೇ ಇಂಥ ಕಚಡ ಕೆಲಸ ಮಾಡಲ್ಲ. ಸರಿ ಆಯ್ತು, ಕನ್ಸೆಂಟ್ ಇದ್ರೆ ಹೋಗ್ರಿ, ಸಿವಿಲ್ ಡ್ರೆಸ್ ಅಲ್ಲಿ ಹೋಗಿ, ನಿಮ್ಮ ಮನೆಗೆ ಹೋಗ್ಬಿಟ್ಟು ನಿಮ್ ಪರ್ಸನಲ್ ಕಾರ್ ತಗೊಂಡು ಹೋಗಿ ಎಲ್ಲೋ ಮಾಡಿ. ಡ್ಯೂಟಿ ಅವರ್ಸ್ ಅಲ್ಲಿ ಏನ್ ನಿಮ್ದು ಕಿತ್ತೋಗಿರೋದು ಕೆಲಸ? ಎನಿವೇಸ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಟೆಂಪರ್ ರೈಸ್ ಆಗತ್ತೆ. ಯಾಕೆ ಅಂತ ಗೊತ್ತಿಲ್ಲ ನನ್ಗೆ. ಈ ತರ ಒಂದು ವಿಚಾರಗಳನ್ನ ನೋಡಿದ್ರೆ, ಈ ತರ ವಿಚಾರಗಳ ಬಗ್ಗೆ ಧ್ವನಿ ಎತ್ತಬೇಕು ಅಂತಂದ್ರೆ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಎನಿವೇಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳೇನು, ಇಂಥವ್ರನ್ನ ಎಲ್ಲಿಡ್ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್.